ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಿಸ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಹ್ಯಾಪಿ ವರಮಹಾಲಕ್ಷ್ಮಿ ಟು ಆಲ್. ನಾನಿವತ್ತು ಯಾವ ಥರ ವರಮಹಾಲಕ್ಷ್ಮಿ ಪೂಜೆ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಕಳಸದ ಕೆಳಗೆ ಇಡೋದಕ್ಕೆ, ಅಂದರೆ ಕಳಸದ ಬಿಂದಿಗೆ ಕೆಳಗೆ ಇಡೋದಕ್ಕೆ ಅಕ್ಕಿನ ತೊಗೊಂಡೆ. ಸೊ ಅಕ್ಕಿ ಮೇಲೆ ಕಳಸದ ಬಿಂದಿಗೆನ ಇಟ್ಟು ಅದರೊಳಗೆ 2 ಕವಡೆ, ಹಾಗೆ 5 ತಾವರೆ ಬೀಜ, ನೆಕ್ಸ್ಟ್ ಗೋಮತಿ ಚಕ್ರ ಅಂತ ಇದು. ಸೊ 2 ಗೋಮತಿ ಚಕ್ರನ ಹಾಕಿದೆ. ನೆಕ್ಸ್ಟ್ ಬಂದು ಗುಳಗಂಜಿ ಅಂತ, ಇದು 7 ಗುಳಗಂಜಿನ ಹಾಕಿದೆ. ಹಾಗೆ 3 ಗೋಡಂಬಿ, 3 ದ್ರಾಕ್ಷಿ, ಕಲ್ಸಕ್ಕರೆ ಎಲ್ಲ ಕೂಡ ಹಾಕಿದೆ. ಸೊ ಅದು ಇದ್ರಲ್ಲಿ ಹಾಕಬೇಕು. ಇದು ಬಂದು ಲಾವಂಚ ಬೇರು ಅಂತ. ಸೊ ಲಾವಂಚ ಬೇರು ಅದರದ್ದು ಬೀಜಗಳಿದು. ಹಾಗೆ ಇದು ಲಕ್ಷ್ಮಿ ಕಾಯಿನ್ ಬೆಳ್ಳಿದು. ಸೊ ಅದನ್ನು ಕೂಡ ಅದರೊಳಗೆ ಹಾಕ್ತೆ. ಹಾಗೆ ಅರಿಶಿನ ಕುಂಕುಮ ಇದೆ ಮೇಯ್ನು. ಸೊ ಅರಿಶಿನ ಕುಂಕುಮ ಹಾಗೆ ಹೂವು ಎಲ್ಲ ಹಾಕಿ ಕಳಸ ಪ್ರತಿಷ್ಠಾಪನೆ ಮಾಡಿದೆ. ಸೊ ಸ್ಯಾರಿದು ವಿಡಿಯೋ ಮಾಡೋಕ್ಕಾಗಿಲ್ಲ, ಸೊ ಆಲ್ರೆಡಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಕಳಸದ ಮೇಲೆ ಇಡೋದಕ್ಕೆ ಕಾಯಿನ ರೆಡಿ ಮಾಡ್ತಿದ್ದೆ. ಸೊ ಆ ಕಾಯಿಗೆ ಅರಿಶಿನ ಎಲ್ಲ ಹಚ್ಚಿ, ಈ ಥರ ಅರಿಶಿನ ಹಚ್ಚಿ ಕಳಸಕ್ಕೆ ಕಾಯಿನ ಇಡೋದ್ರಿಂದ ಸೊ ಒಂದು ಪಾಸಿಟಿವ್ ಎನರ್ಜಿ ಪ್ಲಸ್ ಅದೊಂದು ಶ್ರೇಷ್ಠ ಅಂತೇಳಿ. ಸೊ ಹಾಗಾಗಿ ಕಾಯಿಗೆ ಅರಿಶಿನ ಹಚ್ತಾ ಇದ್ದೆ. ಪ್ಲಸ್ ಇದು ಬಂದು ಅರಿಶಿನ ಕೊಂಬು, ಅಂದರೆ ಲೈಕ್ ತಾಳಿ ಥರ. ಏನಂದರೆ ನಾವು ಎಷ್ಟೇ ಏನೇ ಒಡವೆ ಹಾಕಿದ್ರೂ ಇದೇ ಶ್ರೇಷ್ಠ. ಸೊ ಹಾಗಾಗಿ ಈ ಒಡವೆನೇ ಶ್ರೇಷ್ಠ ಅಂತ. ಸೊ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿದೆ. ಸೊ ಕಳಸನ ಆನ್ ಟೈಮಿಂಗ್ಸ್ ಇತ್ತು. ಸೊ ಆ ಟೈಮಿಂಗ್ಸ್ಗೆ ಕರೆಕ್ಟಾಗಿ ಕಳಸನ ಕೂರಿಸ್ದೆ ಕಾಯಿನ. ಸೊ ಆವಾಗಲೇ ರೆಡಿ ಮಾಡಿ ತಾಳಿ, ಅಂದರೆ ಅರಿಶಿನದ ಕೊಂಬು ಸಹ ನಾನು ಕಟ್ಟಿದೆ. ಯಾಕೆ ಅಂದರೆ ಮುತ್ತೈದೆ ಅಂತ ಬಂದರೆ ತಾಳಿನೇ ಮೇಯ್ನು. ಸೊ ಹಾಗಾಗಿ ಅದನ್ನು ಕೂಡ ಹಾಕಿ ಇವಾಗ ಲಕ್ಷ್ಮಿಗೊಂದು ಕಳೆ ಬಂತು, ಅಂದರೆ ಅರಿಶಿನ ಕೊಂಬು ಕಟ್ಟಿದ ಮೇಲೆ ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಫೈನಲಿ ನಮ್ಮ ವರಮಹಾಲಕ್ಷ್ಮಿ ರೆಡಿ. ಸೊ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಇಟ್ಟು ರೆಡಿ ಮಾಡಿದೆ. ನಮ್ಮ ಲಕ್ಷ್ಮಿ ರೆಡಿ ಆದರು. ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ. ಓಕೆ ಬನ್ನಿ ಪೂಜೆ ಸ್ಟಾರ್ಟ್ ಮಾಡೋಣ. ಪೂಜೆ ಸ್ಟಾರ್ಟ್ ಮಾಡಬೇಕಂದ್ರೆ ಮೊದಲಿಗೆ ನಿಮಗೆ ಗೊತ್ತಿದೆ. ಸೊ ದೀಪ ಎಲ್ಲ ಅಂಟಿಸಿ ಉದ್ಗಡೆ ಎಲ್ಲ ಹಚ್ಕೊಂಡೆ ಸ್ಟಾರ್ಟ್ ಮಾಡಿಬಿಡೋಣ. ಲಕ್ಷ್ಮಿನ ಕರೆಸ್ಕೊಳ್ಳೋಣ. ಇಟ್ ಮೀನ್ಸ್ ಅದ್ರ ಟೈಮಿಂಗ್ಸ್ ಏನಿರುತ್ತೆ, ಸೊ ಆ ಟೈಮಿಂಗ್ಸ್ಗೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಆ ಟೈಮಿಂಗ್ಸ್ ಒಳಗೆ ಪೂಜೆ ಮುಗಿಬೇಕು. ಸೊ ಆ ಟೈಮಿಂಗ್ಸ್ಗೆ ನಾನು ಕಂಪ್ಲೀಟ್ ಮಾಡಿದೆ ಪೂಜೆನ. ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕಂತ ಇತ್ತು. ಸೊ ಆ ಟೈಮಿಂಗ್ಸ್ಗೆ ನಾನು 4:30 to 5:30 ಇತ್ತು. ಸೊ ಆ ಟೈಮಿಂಗ್ಸ್ಗೆ ನಾನು ಪ್ರತಿಷ್ಠಾಪನೆ ಮಾಡಿ ಕಳಸನ ಪೂಜೆ ಮಾಡಿದ್ದೆ. ಸೊ ಇದು ನೆಕ್ಸ್ಟು ಮತ್ತೆ ನಾನು ಎಲ್ಲನೂ ಡೆಕೋರೇಟ್ ಮಾಡಿ ಪೂಜೆ ಮತ್ತೆ ಮಾಡಿದೆ. ವಿಡಿಯೋ ಮಾಡೋಕ್ಕೋಸ್ಕರನೇ ಮತ್ತೆ ಪೂಜೆ ಮಾಡಿದೆ ನಾನು. ನಾವು ದೇವರಿಗೆ ಯಾವ ಥರ ಅರಿಶಿನ ಕುಂಕುಮ ಇಡೋದು ಇಂಪಾರ್ಟೆಂಟು ಪೂಜೆಯಲ್ಲಿ, ಸೊ ಪಂಚಾರತಿಗಳಿಗೂ ಹಾಗೆ ದೀಪಾಲೆ ಕಂಬ, ಅಂದರೆ ದೀಪ ಏನು ಹಚ್ಚಿರ್ತೀವಲ್ಲ ಅದಕ್ಕೂ ಅರಿಶಿನ ಕುಂಕುಮ ಅಕ್ಷತೆ ಇಡೋದು ಕೂಡ ಅದು ಇಂಪಾರ್ಟೆಂಟೇ. ಏನಂದರೆ ನಾವು ಕೆಳಗಡೆ ಬಾಗಿಲಿಗೆ ಏನು ಪೂಜೆ ಮಾಡ್ತೀವಲ್ವ, ಸೊ ಇದು ತಲೆಬಾಗ್ಲು ಅಂತ, ಅದಕ್ಕೆ ಪೂಜೆ ಮಾಡೋದು ಕೂಡ ಮನೆಗೆ ತುಂಬಾ ಶ್ರೇಯಸ್ಸಂತೆ. ನನ್ನ ವಿಡಿಯೋ ನೋಡಿರೋ ಎಲ್ಲ ವ್ಯೂವರ್ಸ್ಗೂ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.